ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆಲ್ಲರಿಗೂ ಆಶೀರ್ವಾದ, ಸಮಾಧಾನ ಮತ್ತು ಪ್ರೀತಿ ಎಲ್ಲವನ್ನು ಘೋಷಣೆ ಮಾಡುವವನಾಗಿದ್ದೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಬೇಕಾದ ಸಕಲ ಸಮೃದ್ಧಿ ಆಶೀರ್ವಾದ ಉಂಟಾಗಲಿ. ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೇನೆ. ನೀವು ಕೂಡ ನನ್ನನ್ನು ನೆನೆಸ್ಕೊಳ್ರಿ. ಅಷ್ಟೇ ಅಲ್ಲ, ಒಳ್ಳೆಯ ಕುರುಬಾಯಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮಗೆ ಭೇಟಿಯಾಗುವಂತೆ ದೇವರು ನೀಡಿದ ಮಹಾಕೃಪೆಯನ್ನು ನೆನೆಸಿಕೊಳ್ತಾ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ಕೃಪೆ ಶಾಶ್ವತವಾದದ್ದು. ಆತನು ಮಾಡಿದ ಕೃತ್ಯಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ. ನಿಮ್ಮ ರಕ್ಷಣೆ ಬಹಳ ಮುಖ್ಯವಾದದ್ದು, ಅದು ಕಾಪಾಡಿಕೊಳ್ಳ್ರಿ. ಪವಿತ್ರ ಪುಸ್ತಕವನ್ನು ಓದುತ್ತಾ ಅದನ್ನು ಸರಿಯಾಗಿ ನೋಡುತ್ತಾ ಇರ್ರಿ. ಸಿಟ್ಟು, ಅಹಂಕಾರ, ಮತ್ಸರ, ಹೊಟ್ಟೆ ಕಿಚ್ಚು ಇದೆಲ್ಲ ಬಿಟ್ಟು ಬಿಡ್ರಿ. ಶರೀರದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸೆರೆ ಹಿಡಿದು ಲಯಪಡಿಸಿರಿ. ಇದೇ ನಿಮ್ಮ ಕೋಟೆ ಕೊತ್ತಲೆ, ಇದೇ ನಿಮಗೆ ವಿರೋಧವಾಗಿ ಹೋರಾಡುವಂಥ ಕೋಟೆ ಕೊತ್ತಲೆಗಳು. ಆ ಕೋಟೆ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಥಾಟ್ಸ್ಗಳು, ಕೆಟ್ಟ ಆಲೋಚನೆಗಳು ಕ್ರಿಸ್ತನಲ್ಲಿ ಬಂದ ಮೇಲೆ ಆ ಆಲೋಚನೆಗಳನ್ನು ಸೆರೆ ಹಿಡಿದು, ಕೆಟ್ಟ ಸಂಗತಿಗಳು ಸೆರೆ ಹಿಡಿದು, ಪಾಪದ ಕೃತ್ಯಗಳನ್ನು ಸೆರೆ ಹಿಡಿದು ಯೇಸು ಕ್ರಿಸ್ತ ನಾಮದಲ್ಲಿ ಅದನ್ನು ಕಟ್ಟಿ ಹಾಕಿರಿ ಅಥವಾ ಲಯಪಡಿಸಿರಿ. ಅದನ್ನು ನಿಮ್ಮ ಶರೀರದಿಂದ ಹೊರಗಡೆ ಹಾಕಿರಿ. ಇದಕ್ಕೆ ಪ್ರಾಕ್ಟೀಸು, ಇದಕ್ಕೆ ಕ್ರಯ ಕೊಡುವುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಸಿಟ್ಟು ಬರ್ತದೆ ಅಂದರೆ ಅವನು ಅದರಿಂದ ಹೊರಗೆ ಬರಬೇಕಾದ್ರೆ ಸತತ ಪ್ರಯತ್ನಗಳನ್ನು ಮಾಡಬೇಕು. ಆ ಸೈತಾನನ ಕುಯುಕ್ತಿ ನಿಮ್ಮನ್ನು ಜಯಿಸದಂತೆ, ಆ ಸೈತಾನನ ಅಸ್ತ್ರ ನಿಮ್ಮನ್ನು ಜಯಿಸದಂತೆ ನೀವು ಅದನ್ನು ಜಯಿಸುವವರಾಗಿರಬೇಕು. ಅರ್ಥ ಆಯ್ತಾ? ಯಾಕಂದರೆ ಸೈತಾನನು ಪ್ರತಿದಿನ ತನ್ನ ಯೋಜನೆಯಲ್ಲಿ ನಿಮ್ಮ ವಿಷಯವಾಗಿ ಕುಯುಕ್ತಿ ಕುತಂತ್ರಗಳನ್ನು ಇಟ್ಟುಕೊಂಡಿರ್ತಾನೆ. ಅದನ್ನು ಜಯಿಸೋದಕ್ಕೆ ಒಂದೇ ಒಂದು ಮಾರ್ಗ, ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ. ಸೈತನ ಶಕ್ತಿಯನ್ನು ಮುರಿಯಿರಿ, ಅವನ ಕಾರ್ಯಗಳು ಲಯಪಡಿಸಿರಿ, ಆತ ಕಾರ್ಯಗಳನ್ನು ಕಟ್ಟಿ ಹಾಕಿರಿ. ಆತನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಅದನ್ನು ಪ್ರಾರ್ಥನೆಯಲ್ಲಿ ಸೆರೆ ಹಿಡಿದು ಲಯಪಡಿಸಿರಿ. ಈ ಮುಖಾಂತರವಾಗಿ ಪ್ರತಿದಿನ ಕ್ರಿಸ್ತನಲ್ಲಿ ಜಯ ಹೊಂದುತ್ತಾ ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಯೇಸು ಕ್ರಿಸ್ತನಲ್ಲಿ ಶಿಷ್ಯರಾಗುತ್ತಾ ಶಿಷ್ಯತ್ವವನ್ನು ಹೊಂದಿಕೊಳ್ಳುತ್ತಾ ಶಿಷ್ಯರಾಗಿ ಕರ್ತನಿಗಾಗಿ ಪ್ರಜ್ವಲಿಸಿರಿ. ಇವತ್ತಿನ ವಾಕ್ಯ ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥಿಸುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದಲ್ಲಿ ಮಾತನಾಡು, ನಿನ್ನ ಚಿತ್ತ ಒಂದೇ ನೆರವೇರಲಿ. ಇದಕ್ಕೆ ವಿರುದ್ಧವಾದ ಎಲ್ಲ ದುರಾತ್ಮಕ ಬಲಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕೆಡವಲ್ಪಡಲಿ. ಪ್ರತ್ಯೇಕವಾಗಿ ನೀನು ಮಾತನಾಡು, ನಿನ್ನ ಆಲೋಚನೆಯಂತೆ ನೀನು ವಾಕ್ಯದ ನನ್ನ ನಡೆಸು. ಇದಕ್ಕೆ ವಿರುದ್ಧವಾದ ಸಂಗತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಸೆರೆ ಹಿಡಿದು ಲಯಪಡಿಸ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲರ ಆತ್ಮ ಪ್ರಾಣ ಶರೀರದಲ್ಲಿ ನಿನ್ನ ವಾಕ್ಯವು ಕಾರ್ಯ ಮಾಡಲಿ. ಕೇಳುವ ಪ್ರತಿಯೊಂದು ಕಿವಿಗಳು ನಿನ್ನ ವಾಕ್ಯಕ್ಕಾಗಿ ತೆರೆಯಲ್ಪಡಲ್ಲ, ಆತ್ಮ ಪ್ರಾಣ ಶರೀರ ತೆರೆಯಲ್ಪಡಲಿ. ವಿಶೇಷವಾಗಿ 100ರಷ್ಟು ಫಲ ಕೊಡುವಂತೆ ಕಾರ್ಯ ಮಾಡು. ನಿನ್ನೆ ನಮ್ಮ ಒಂದೇ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ವಿಶೇಷವಾಗಿ ಯೆಹೋಶುವ, ನಾನು 1ನೇ ಅಧ್ಯಾಯದಲ್ಲಿ ವಾಕ್ಯ 5ರಿಂದ ನಾನು ಓದ್ತೇನೆ, 5ರಿಂದ 7 ತನಕ. ಆಯಿತಾ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶಗಳನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಪ್ರೈಸ್ ಗಾಡ್. ಆಗ ನೀನು ಎಲ್ಲಿ ಹೋದರೂ ಕೃತಜ್ಞನಾಗುವಿ. ಇಲ್ಲಿ ಯೆಹೋಶುವ ತನ್ನ ಸೇವೆಯ ವಿಷನ್ ಮತ್ತು ಮಿಷನನ್ನು ದೇವರಿಂದ ಪಡ್ಕೊಳ್ತಾ ಇದ್ದಾನೆ. ಸೇವೆಯಲ್ಲಿ ನಿಮಗೆ ಉದ್ದೇಶ ಮತ್ತು ಧ್ಯೇಯ ವೆರಿ ಇಂಪಾರ್ಟೆಂಟ್ ಆದದ್ದು. ಸುಮ್ಮನೆ ಓಡ್ತಾ ಇರುವುದಲ್ಲ. ನೀನು ಯಾಕೆ ಕರೆಯಲ್ಪಟ್ಟಿದ್ದಿ, ಯಾವ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದಿ, ಎಲ್ಲಿ ಸೇವೆ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬೇಕು, ಇದೆಲ್ಲವೂ ನಿನಗೆ ತಿಳಿದಿರಬೇಕು. ಅದು ನಿನಗೆ ಕೊಡಲ್ಪಟ್ಟ ಮೇಲೆ ನೀನು ಅದರ ಮೇಲೆಯೇ ಆ ಮೇರೆಗೆ ನೀನು ಸೇವೆ ಮಾಡುವವನಾಗಿರಬೇಕು. ಸುಮ್ಮನೆ ಓಡ್ತಾ ಇರುವುದಲ್ಲ, ಅದು ಗಾಳಿ ಬಂದ ಕಡೆಗೆ ತೂರಿಕೊಳ್ಳುವಂತಹ ದಂಟಿನ ಹಾಗೆ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿ ಕೇಳಿದರು, ನೀವು ಎಲ್ಲಿ ಅರಣ್ಯಕ್ಕೆ ಏನನ್ನು ನೋಡ್ಲಿಕ್ಕೆ ಹೋಗಿದ್ದೀರಿ? ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ಹೇಳ್ತಾ ಇರುವಾಗ ಹಲ್ಲಾಡುವ ದಂಟನ್ನು ಅಂತ. ವಿಶೇಷವಾಗಿ ಆಚೆ ಈಚೆ ಓಡಾಡ್ತಾ ಇರುವುದಲ್ಲ,
ಭಾಳ ಜನರಿದ್ದಾರೆ ಈಗ, ಈ ಸಭೆಯಿಂದ ಆ ಸಭೆಗೆ, ಆ ಸಭೆಯಿಂದ ಈ ಸಭೆಗೆ, ಅಲ್ಲಿಂದ ಇಲ್ಲಿಗೆ. ಏನು ಉದ್ದೇಶನೂ ಗೊತ್ತಿಲ್ಲ ಅವರದ್ದು. ಇವರ ಒಳಗಡೆ ಇರುವುದು ಮೀನಿನ ಆತ್ಮ ಅಲ್ಲ. ಮೀನು ಒಂದೇ ಸ್ಥಳದಲ್ಲಿ ಇರ್ತದೆ, ಕಪ್ಪೆ ಮಾತ್ರ ಅದು ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡುವ ಆತ್ಮಗಳು. ಅದಕ್ಕೆ ಕೊನೆಯ ಕಾಲದಲ್ಲಿ ಕಪ್ಪೆಯ ಆತ್ಮ ಒಂದು ಇದೆ. ಆ ಕಪ್ಪೆಯ ಆತ್ಮಗಳನ್ನು ಸೆಳೆದು ಲಾಯಪಡಿಸಿರಿ. ಒಂದು. ಎರಡನೇದಾಗಿ, ನೀವು ಕಪ್ಪೆಯಾಗಿ ಕರೀಲಿಕ್ಕೆ ಪಟ್ಟವರಲ್ಲ. ನಿಮ್ಮನ್ನು ಒಂದು ಸಭೆಯಲ್ಲಿ ಬೆಳೆದು ಬಂದ ಮೇಲೆ ಆ ಶಿಷ್ಯತ್ವವನ್ನು ಹೊಂದಿ ಇಡೀ ಜಗತ್ತಿಗೆ ಸುವಾರ್ತೆ ಸಾರಲಿಕ್ಕಾಗಿ ಕರೆಯಲ್ಪಟ್ಟವರು. ವಿಶ್ವಾಸದಲ್ಲಿ ಇದ್ದುಕೊಂಡು, ನಾನು ಒಬ್ಬ ಬಿಲಿವರ್, ನಾನು ಒಬ್ಬ ವಿಶ್ವಾಸಿ, ನಾನು ದೀಕ್ಷಾಸ್ಥಾನ ತಗೊಂಡಿದ್ದೇನೆ, 30 ವರ್ಷದಿಂದ ಚರ್ಚಿಗೆ ಹೋಗ್ತಾ ಇದ್ದೇನೆ. 30 ವರ್ಷದಿಂದ ಚರ್ಚಿಗೆ ಹೋಗಿ ಏನು ಮಾಡಿದೆ? ಇನ್ನು ನೀನು ಶಿಷ್ಯತ್ವಕ್ಕೆ ಬಂದಿಲ್ವೋ? ಶಿಷ್ಯನಾಗಿಲ್ವೋ? ಯಾವಾಗ ನೀನು ಸುವಾರ್ತೆ ಸಾರುವುದು? ಯಾವಾಗ ನೀನು ಸಭೆಯಿಂದ ಹೋಗಿ ನೀನು ಒಂದು ಶಿಷ್ಯನಾಗಿ ಮಾರ್ಪಡುವಂಥದ್ದು ಅಥವಾ ಸಭೆಯಲ್ಲಿ ಸೇವಕನಾಗಿ ಮಾರ್ಪಡುವಂಥದ್ದು ಯಾವಾಗ? ಎಲ್ಲವೂ ಅಧೀನತೆಯಲ್ಲಿ ಹೋಗಬೇಕಾಯ್ತಾ? ನಾನು ಸಭೆಯನ್ನು ಬಿಟ್ಟು ಓಡಿ ಅಂತ ಹೇಳಿದಲ್ಲ. ಸಭಾಪಾಲಕನ ಒಂದು ಗೈಡ್ಲೈನ್ಸಲ್ಲಿ ಅಥವಾ ಆತನ ಒಂದು ಗೈಡ್ಲೈನ್ಸಲ್ಲಿ ಎಲ್ಲವೂ ಆಲೋಚನೆಯಲ್ಲಿಯೂ ಪ್ರೀತಿಯಲ್ಲಿ ಆಗಬೇಕು. ಆಯಿತಾ? ನನಗೆ ದೇವರು ಕರೆದಿದ್ದಾನೆ, ನೀನು ಯಾರು, ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳುವುದಲ್ಲ. ಇದೆಲ್ಲ ದೇವರ ಮಕ್ಕಳ ಮಾತಲ್ಲ. ಪೌಲ ಸೀಲರು ಆಗಲಿ, ಅಪೊಸ್ತಲರಾಗಲಿ, ಯೇಸು ಸ್ವಾಮಿ ಅಪೊಸ್ತಲರನ್ನು ಕಳಿಸುವ ಆಗಲಿ ಎಲ್ಲರೂ ತನ್ನ ಗುರುವಿಗೆ ಅಥವಾ ತನ್ನ ಮೇಲೆ ಇರುವವರಿಗೆ ಅಧೀನರಾದರು. ಅವರ ಅಭಿಷೇಕವನ್ನು ಅಥವಾ ಅವರ ಪ್ರಾರ್ಥನೆ ಮಾಡಿಸಿಕೊಂಡು ಅವರಿಂದ ಒಳ್ಳೆಯದನ್ನು ಬಯಸಿಕೊಂಡು ಅದೇ ಸಭೆಗೆ ಅಧೀನರಾಗಿದ್ದವರು ಇದ್ದಾರೆ. ಮತ್ತು ಹೊರಗಡೆ ಹೋಗಿ ಸೇವೆ ಮಾಡುವಾಗಲೂ ಕೂಡ ಅಧೀನತೆ ಅಥವಾ ಗೌರವ ಕೊಡುವಂಥದ್ದು ಎಲ್ಲವೂ ಇದ್ದಿತ್ತು. ಈಗ ಅದು ಬೇಡ. ನಾನು ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ನೀವು ಇದ್ದ ಜಾಗದಲ್ಲಿ ಫಲಭರಿತರಾಗಿರಬೇಕು. ಇಲ್ಲಿ ಯೆಹೋಶುವನು ತನ್ನ ವಿಷನನ್ನು ಪಡ್ಕೊಳ್ತಾನೆ. ದೇವರು ಅವನಿಗೆ ಹೇಳ್ತಾ ಇದ್ದಾನೆ. ಯೆಹೋಶುವನು ಏನಾಗಿದ್ದನು? ಮೋಶೆಗೆ ಸಹಾಯಕನಾಗಿದ್ದನು. ದೇವರು ಯಾವ ರೀತಿ ಆಯ್ಕೆ ಮಾಡಿದನು ನೋಡಿ. ಯಾರು ದೇವರ ಸೇವಕರಿಗೆ ಉತ್ತಮವಾದನ್ನು ಮಾಡ್ತಾರೋ, ಆ ಸಭೆಗೆ ಸಹಾಯ ಮಾಡ್ತಾರೋ ಅಥವಾ ಸೇವೆ, ಆವಾಗ ದೇವರು ಅವ್ರನ್ನ ಆಯ್ಕೆ ಮಾಡ್ತಾರೆ. ಅವರ ಕಾಲು ಎಳಿಲಿಕ್ಕಲ್ಲ, ಆ ಸೇವಕರೊಂದು ಇವರು ಪೋಸ್ಟಲ್ಲಿ ಕೂತ್ಕೊಳ್ಳಿಕ್ಕಲ್ಲ. ಇದು ಸೇವೆ ಅಲ್ಲ, ಆಯಿತಾ? ಇದು ದೇವರಿಂದ ನಡೆಸಲ್ಪಡುವಂಥದ್ದಲ್ಲ. ಅದರ ಬದಲಿಗೆ ಸೇವೆಯನ್ನು ಕಟ್ಟಿಕೊಂಡು ಹೋಗುವುದಕ್ಕಾಗಿ, ಐಕ್ಯತೆಯಲ್ಲಿ ಹೋಗುವುದಕ್ಕಾಗಿ, ದೇವರ ಆತ್ಮದಲ್ಲಿ ನಡೆಸಲ್ಪಡುವುದಕ್ಕಾಗಿ ನಾವು ಇರುವವರು. ಇಲ್ಲಿ ಹೋಗುವಾಗ ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಈ ವಾಕ್ಯ ಹೇಳ್ತಾರೆ, ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಹಾಗೆಯೇ ವಿಶ್ವಾಸದ ಜೀವಿತದಲ್ಲಿ ಬರುವಾಗ ದೇವರು ಈ ವಾಗ್ದಾನ ನಮಗೆ ಕೊಡುತ್ತಾನೆ. ಹಾಗಂತ ನಮ್ಮ ಮುಂದೆ ಯಾರೂ ನಿಲ್ಲುವುದಿಲ್ಲವೋ? ಪ್ರಶ್ನೆ. ನಮ್ಮ ಮುಂದೆ ಯಾರು ನಿಲ್ಲುವುದಿಲ್ವೋ? ಒಬ್ಬನು ನಿಲ್ಲುವುದಿಲ್ಲ ಅಂತ ಹೇಳಿದರೆ ಹಾಗಿದೆಯಾ? ಎಕ್ಸಾಂಪಲಿಗೆ ಯೆಹೋಶುವನಿಗೆ ಹಾಗೆ ಆಗಿದೆಯಾ? ಒಬ್ಬನು ನಿಲ್ಲುವುದಿಲ್ಲ ಅಂಥೇಳಿ ಕಾನಾನ್ ತನಕ ಅವನು ಸೀದಾ ನಡ್ಕೊಂಡು ಹೋಗಿ ಹಾಲು ಮತ್ತು ಜೇನು ಹರಿಯುವ ದೇಶವನ್ನು ಅವರಿಗೆ ಇಸ್ರಾಯೇಲರಿಗೆ ಕೊಟ್ಟು ಬಿಟ್ಟನಾ? ಏನಾಯಿತು ನೋಡಿ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು ಅಂತ ಹೇಳಿದನು. ಯಾವಾಗ ಅವನು ದೇವರ ರಾಜ್ಯದಲ್ಲಿ ಅಥವಾ ದೇವರು ಕೊಟ್ಟಂಥ ಮಿಷನ್ನಲ್ಲಿ ಸೇವೆಗಾಗಿ ಅಥವಾ ಆರಿಸಲ್ಪಟ್ಟ ಜನಾಂಗವು ತಮ್ಮ ಮಿನಿಸ್ಟ್ರಿಯಲ್ಲಿ ಮುಂದೆ ಹೋಗ್ತಾ ಇರುವಾಗ ಅಥವಾ ಉದ್ದೇಶಕ್ಕಾಗಿ ಆ ಉದ್ದೇಶವನ್ನು ಏನು ನೆರವೇರಿಸುವುದಕ್ಕಾಗಿ ಮುಂದೆ ಹೋಗ್ತಾ ಇರುವಾಗ ಯೆಹೋಶುವನಿಗೆ ಹೋರಾಟಗಳು ಇದ್ದವು. ಯೆಹೋಶುವನಿಗೆ ವಿರುದ್ಧವಾದಂಥ ಜನರು, ವಿರುದ್ಧವಾದಂಥ ಸಂಗತಿಗಳು ಯೆಹೋಶುವನಿಗೆ ಬಂದಿದ್ದವು. ಒಂದು ಉದಾಹರಣೆಗೆ ಮೊದಲನೇದಾಗಿ ಬಂದಿತ್ತು ಯೋರ್ದನ್ ಹೊಳೆ. 3ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು ಯೋರ್ದನ್ ಹೊಳೆಯ ವಿಷಯದಲ್ಲಿ. ಎಷ್ಟನೇ ಅಧ್ಯಾಯದಲ್ಲಿ? ಯೆಹೋಶುವ 3ನೇ ಅಧ್ಯಾಯದಲ್ಲಿ. ಇದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಇವತ್ತು ನಿಮಗೆ ಹೇಳಬೇಕಾದ ಸಂದೇಶನೇ ಬೇರೆ. ಯೋರ್ದನ್ ಹೊಳೆಯನ್ನು ದಾಟಿತು. ಯೋರ್ದನ್ ಹೊಳೆ ಏನಾಗಿತ್ತು? ದಡಮೀರಿ ಹರಿಯುತ್ತಿತ್ತು. ಯೋರ್ದನ್ ಹೊಳೆ ದಾಟದೆ ಯೆರಿಕೋ ಕೋಟೆಯನ್ನು ಹೋಗ್ಲಿಕ್ಕೆ ಆಗುವುದಿಲ್ಲ. ಯೋರ್ದನ್ ಹೊಳೆ ದಾಟಬೇಕಾದರೆ ಆ ಹೊಳೆ ನೀರು ರಭಸ. ನೀವು ನಮ್ಮ ಊರಿಗೆ ಬರಬೇಕು, ನಾವು ಸಮುದ್ರ ಸೈಡಲ್ಲಿ ಇರುವವರೆಲ್ಲ, ಅಲ್ಲೆಲ್ಲ ಬ್ಯಾಕ್ ವಾಟರ್ಸ್ ಅಂತ ಹೇಳ್ತೇವೆ, ಹಿನ್ನೀರು ಪ್ರದೇಶ, ಸಮುದ್ರವನ್ನು ಕನೆಕ್ಟ್ ಆಗುವಂಥ ಜಾಗದಲ್ಲಿರುವಂಥ ಜಾಗಗಳು. ಅಲ್ಲಿ ಮಳೆಗಾಲದಲ್ಲಿ ನೀರಿನ ರಭಸ ಹೇಗಿರ್ತದೆ ಅಂದರೆ ದೊಡ್ಡ ದೊಡ್ಡ ಮರಗಳನ್ನು ಕೊಚ್ಚಿಕೊಂಡು ಹೋಗ್ತದೆ. ದೊಡ್ಡ ದೊಡ್ಡ ಮರಗಳನ್ನು ಒಂದೊಂದು ದೋಣಿಗೇಣಿಯನ್ನು ಇರಲಿಕ್ಕೆ ಬಿಡುವುದಿಲ್ಲ, ಅಷ್ಟು ರಭಸವಾಗಿರ್ತದೆ ಅದು ನೀರು. ಹಿನ್ನೀರು ಪ್ರದೇಶ, ಬ್ಯಾಕ್ ವಾಟರ್ಸ್. ಆ ಹಿನ್ನೀರು ಪ್ರದೇಶಗಳಲ್ಲಿ ಇದು ನಮ್ಗೆ ಗೊತ್ತಿದೆ ಅಂದರೆ ಅಲ್ಲಿ ಬರುವ ನೀರು ಅಷ್ಟು ರಭಸವಾಗಿ ಹೋಗ್ತಾ ಇರ್ತದೆ. ಹಾಗೆಯೇ ಯೋರ್ದನ್ ಹೊಳೆ, ಅಲ್ಲಿ ಹೋಗಿ ಎಲ್ಲರೂ ಕಾಲಿಟ್ಟರೆ ಕೊಚ್ಚಿಕೊಂಡು ಹೋಗಬೇಕು. ಆದರೆ ಆ ಯೋರ್ದನ್ ಹೊಳೆ ಜನರು
ದಾಟಬೇಕಾದರೆ ಯೆಹೋಶುವನಿಗೆ ದೊಡ್ಡ ಒಂದು ಬ್ಯಾಟಲ್, ಅದು ದೊಡ್ಡ ಚಾಲೆಂಜ್. ಹಾಗೆಯೇ ನಿಮ್ಮ ಜೀವಿತದಲ್ಲಿ ಅದೇ ರೀತಿಯಾದಂಥ ಹೋರಾಟಗಳು ಬರ್ತವೆ. ಕ್ರಿಸ್ತಿಯ ಜೀವಿತದಲ್ಲಿ ಯೋರ್ದನ್ ಹೊಳೆ ಅವನಿಗೆ ಬಂತು, ನಿನಗೆ ಬೇರೆ ರೀತಿಯಾದಂಥ ಉಪದ್ರವಗಳು ಮನುಷ್ಯರಿಂದ ಬರಬಹುದು. ಹಾಗಂತ ಹೇಳಿಕೊಂಡು ನೀನು ಸೇವೆ ಬಿಟ್ಟು ಹೋಗುವುದಲ್ಲ, ಕ್ರಿಸ್ತನ್ ಬಿಟ್ಟು ಹೋಗುವುದಲ್ಲ. ಅಲ್ಲಿ ದೃಢವಾಗಿ ನಿಂತು ಜಯಿಸುವವನು. ಯೆಹೋಶುವನಿಗೆ ದೇವರು ಹೇಳ್ತಾನೆ, ಯಾಜಕರನ್ನು ಮುಂದೆ ಕಳಿಸು. ಅವರ ಮಂಜೂಷವು ಕಾಲಿಟ್ಟ ಕೂಡಲೇ, ಆ ಮಂಜೂಷ ಕಾಲಿಟ್ಟ ಅಂದರೆ ಯಾಜಕರು ಮಂಜೂಷದೊಡನೆ ಕಾಲಿಟ್ಟ ಕೂಡಲೇ ಹೊಳೆಯು 2 ಭಾಗವಾಗಿ ನೀರು ಬರೆ ಕಡೆಗೆ ಹೋಯಿತು ಅಂತೆ. ಅದು ಎಂಥ ದೊಡ್ಡ ಮಿರಾಕಲ್. ಮೊದಲನೇದಾಗಿ ಸೇವೆಗೆ ಕರೆದ ತಕ್ಷಣವೇ ಅಲ್ಲಿ ಏನಿದ್ದಿತ್ತು? ಬ್ಯಾಟಲ್ ಇದ್ದಿತ್ತು. ಮತ್ತು ದೇವರ ವಚನ ಹೇಳ್ತಾನೆ, ನೀನು ಎಡಕ್ಕಾದರೂ ಬಲಕ್ಕಾದರೂ ಹೋಗಬಾರ್ದು. ಮುಂದೆ ಹೋಗುವಾಗ ಅವನಿಗೆ ಎದುರಾಕಿದ್ದು 6ನೇ ಅಧ್ಯಾಯದಲ್ಲಿ, ಯೆಹೋಶುವ 6ನೇ ಅಧ್ಯಾಯದಲ್ಲಿ, ನಾನು ಓದಲಿಕ್ಕೆ ಹೋಗುವುದಿಲ್ಲ, ನನಗೆ ಹೊಸ ಒಡಂಬಡಿಕೆಗೆ ಹೋಗಬೇಕಾಯ್ತಾ. 6ನೇ ಅಧ್ಯಾಯದಲ್ಲಿ ಯೆಹೋಶುವನಿಗೆ ಎದುರಾಕಿದ್ದು ಯೆರಿಕೋ ಕೋಟೆ. ಯೆರಿಕೋ ಕೋಟೆ ಕ್ರಿಸ್ತನಲ್ಲಿ ಅಥವಾ ಆ ಕಾನಾನ್ ಊರಿಗೆ ಹೋಗಬೇಕಾದ್ರೆ, ಹಾಲು ಜೇನು ಹರಿಯುವ ಊರಿಗೆ ಹೋಗಬೇಕಾದರೆ ಇಲ್ಲಿ ಯೆರಿಕೋ ಕೋಟೆ ಇದೆ. ಸೈತಾನ ದೊಡ್ಡ ಕೋಟೆಯನ್ನು ಕಟ್ಟಿದ್ದಾನೆ. ಯೆರಿಕೋ ಕೋಟೆ ಕಟ್ಟಿದ್ದು ಎಷ್ಟೋ ವರ್ಷಗಳ ಹಿಂದೆ, ಅವರು 40 ವರ್ಷಗಳ ನಂತರ ಅಥವಾ ಎಷ್ಟೋ ವರ್ಷಗಳ ನಂತರ ಆ ಕೋಟೆ ಹತ್ರ ಬರೋದು. ಯಾಕಂದರೆ ಅವರು ಎಲ್ಲಿದ್ದರು? ಅರಣ್ಯದಲ್ಲಿದ್ದರು. ಅಷ್ಟರೊಳಗೆ ಸೈತಾನ ದೊಡ್ಡ ದೊಡ್ಡ ತಡೆಗಳನ್ನು ಅವರಿಗಾಗಿ ಇಟ್ಟಿದ್ದನು. ಹಾಗೆಯೇ ನೀವು ಕ್ರಿಸ್ತಿಯ ಜೀವಿತದಲ್ಲಿ ಹೋಗುವಾಗ ನಿಮಗೆ ತಡೆಗಳು ಬರ್ತವೆ. ಅಧಿಕಾರಿಗಳಿಂದ ತಡೆ, ಊರಿನ ಜನರ ತಡೆ, ಮಾಟಮಂತ್ರದ ತಡೆ, ಆತ್ಮಿಕ ಲೋಕದಲ್ಲಿ ತಡೆ, ಅಥವಾ ಕೆಟ್ಟ ಸಂಗತಿಗಳ ತಡೆ, ಬೇರೆ ಬೇರೆ ರೀತಿಯ ತಡೆ. ಇದು ಯೆರಿಕೋ ಕೋಟೆ ಯೆಹೋಶುವನಿಗೆ. ನಿಮಗೆ ಈ ಕೋಟೆ ಬೇರೆ, ಕುಟುಂಬಸ್ಥರ ತಡೆ. ಯೇಸುವನ್ನು ಯಾಕೆ ನೀನು ಆರಾಧಿಸಬೇಕು, ನಾವು ನಮ್ಮ ದೇವರು ಏನಿಲ್ಲ, ಹಾಗೆ ಹೀಗೆ ಅದು ಇದು ಈ ರೀತಿಯಾಗಿ ಬಹಳ ಜನರು ಏನು ಯೇಸು ಒಬ್ಬನೇ ಹಾಗೆ ಹೀಗೆ ಅಂತ ಹೇಳ್ಕೊಂಡು, ಅಥವಾ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ, ಈ ರೀತಿಯಾದಂಥ ಬಹಳ ಸಂಗತಿಗಳು ವಿರುದ್ಧವಾಗಿ ಬರ್ತವೆ. ಈಗ ಆ ಕೋಟೆ ಬಂದ ಕೂಡಲೇ ನೀನು ಜಯಿಸಬೇಕು. ಅಲ್ಲಿ ಯೆಹೋಶುವನೇನು ಮಾಡಿದನು? ಸ್ತುತಿಸಿದನು. ಯೆರಿಕೋ ಕೋಟೆಯನ್ನು ಸುತ್ತಿದನು. 7ನೇ ದಿನದಲ್ಲಿ 7 ಬಾರಿ, ಒಟ್ಟು 13 ಬಾರಿ ಸುತ್ತಿದ್ದನು ಒಂದು ವಾರದಲ್ಲಿ. ನಂತರ ಜೋರಾದ ಆರ್ಭಟದಲ್ಲಿ ಆ ಕೋಟೆಯು ನೆಲಸಮವಾಗಿ ಹೋಯಿತು, ಭೂಮಿ ಕಚ್ಚಿಕೊಂಡಿತು, ಭೂಮಿಯ ಅಡಿಗಡಿ ಹೋಗಿಬಿಟ್ಟಿತು. ಹಾಗೆಯೇ ನೀವು ಯಾವಾಗ ಪ್ರಾರ್ಥನೆ ಆರಾಧನೆ ಸ್ತುತಿ ಮಾಡುವಾಗ ನಿಮಗೆ ವಿರುದ್ಧವಾದ ಕೋಟೆಗಳದು ಬಿದ್ದು ಹೋಗ್ತವೆ. ಆಯಿತಾ? ಮುಂದೆ ಹೋಗುವಾಗ ಕೋಟೆಗಳು ಮುಂದೆ ಹೋಗುವಾಗ ಇಸ್ರೇಲ್ ಜನರಿಗೆ ತೊಂದರೆಯಾಗಿದ್ದು ಆಕಾನನು ಮಾಡಿದಂತಹ ಒಂದು ಪಾಪ. ಆಕಾನ ಏನು ಮಾಡಿದ? 7ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು. ಆಕಾನ ಏನು ಮಾಡಿದನೆಂದರೆ ಯೆಹೋವನಿಗೆ ಮೀಸಲಾಗಿಟ್ಟಂತಹ ವಸ್ತುಗಳನ್ನು ಕದ್ದುಕೊಂಡನು. ಈಗ ಆಯಿ ಪಟ್ಟಣಕ್ಕೆ ಹೋಗಿ ಅವರು ಜಯಿಸಬೇಕಾಗಿತ್ತು. ಯೆಹೋಶುವನು ಅವರಿಗೆ ಹೇಳ್ತಾ ಇದ್ದಾನೆ 7ನೇ ಅಧ್ಯಾಯದಲ್ಲಿ, ಆಯಿ ಪಟ್ಟಣಕ್ಕೆ ತುಂಬ ಜನ ಹೋಗೋದು ಬೇಡ, ಎಲ್ಲರನ್ನು ದಂಡಿಸೋದು ಬೇಡ, 3,000 ಜನರು ಹೋಗಲಿ. ಆಯಿ ಪಟ್ಟಣ ಸಟ್ಟದು ಅದನ್ನು ಅವರನ್ನು ಹೊಡೆದು ಹಾಕಿ ಬರ್ತಾರೆ. ಈ ಸಂದರ್ಭದಲ್ಲಿ ಆಯಿ ಪಟ್ಟಣಕ್ಕೆ 3,000 ಜನ ಹೋದಾಗ ಆಯಿ ಪಟ್ಟಣವರು ಇವರನ್ನು ಓಡಿಸಿ 3,000 ಜನರನ್ನು 30 ಜನರನ್ನು ಕೊಂದು ಹಾಕಿದರು. ಈ ಮುಖಾಂತರವಾಗಿ ಇಸ್ರೇಲ್ ಜನರ ಧೈರ್ಯವು ಕೆಟ್ಟು ಹೋಯಿತು, ಭಯಪಟ್ಟರು. ಇಸ್ರೇಲ್ ಜನರ ಧೈರ್ಯವು ಭಯಂಕರ, ಅಲ್ಲಿ ಹೇಳ್ತದೆ ಅವರ ಧೈರ್ಯವು ಕರಗಿ ನೀರಾಯಿತು ಅಂತ 7ನೇ ಅಧ್ಯಾಯದಲ್ಲಿ ಓದ್ಬೋದು. ನೀವು ವಚನ 5ರಲ್ಲಿ ಅಥವಾ 5ನೇ ವಚನದಲ್ಲಿ ಓದ್ಬೋದು. ಯೆಹೋಶುವ ನೀರು ಕರಗಿ ನೀರಾಯಿತು ಅಂತ. ಈಗ ಕೇಳ್ರಿ, ಈಗ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಈ ಒಂದು ಸಂಗತಿ ಅವರಿಗೆ ವಿರುದ್ಧವಾಗಿ ಸೋಲು ಉಂಟಾಯಿತು? ಅಪರಿಶುದ್ಧತೆ. ಕ್ರಿಸ್ತಿಯ ಜೀವಿತದಲ್ಲಿ ಪರಿಶುದ್ಧರಾಗಿರಬೇಕು. ಅಪರಿಶುದ್ಧತೆ ಪಾಪ ಏನು ಮಾಡ್ತದೆ ಅಂದರೆ ನಮ್ಮನ್ನು ಸೋಲುವಂತೆ ಮಾಡ್ತದೆ. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಪವಿತ್ರ ಸಭೆಯಲ್ಲಿ ಪಾಪವನ್ನು ಖಂಡಿಸುವುದಿಲ್ಲ. ಪ್ರತಿಯೊಬ್ಬರು ಅನೀತಿ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ ಅಂತ ಹೇಳಿಕೊಂಡು ಎಲ್ಲರೂ ಅನ್ಯರು ದುಡ್ಡು ವಸೂಲಿ ಮಾಡಿದ ಹಾಗೆ ದೇವರ ಮಕ್ಕಳಲ್ಲಿ ಕೆಲವರು, ಎಲ್ಲರಲ್ಲ ಕೆಲವರು ವಸೂಲಿ ಮಾಡ್ತಾ ಇದ್ದಾರೆ. ಅವರು ಅನೀತಿ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ. ಅದೇ ರೀತಿಯಾಗಿ ಕೆಲವರಿದ್ದಾರೆ ಸಭೆಯಲ್ಲಿ. ನೀವು ಹೀಗೆ ಅಪವಿತ್ರತೆ ಮಾಡಿದರೆ ಸಭೆಗೆ ಸೋಲು ಉಂಟಾಗ್ತದೆ. ಇಂಥವರನ್ನು ಖಂಡಿಸಿರಿ. ಇಂಥವ್ರ ಮುಖಾಂತರವಾಗಿ ಸಭೆಗೆ ಬಹಳ ಜನರು ಬರ್ತಾ ಇಲ್ಲ. ಇವತ್ತು ಎಷ್ಟೋ ಜನರು ಹೇಳ್ತಾರೆ,
ಅವಳು ದೇವರ ಹತ್ರ ಹೋಗೋದು, ಅವಳು ಮಾಡೋ ಪಾಪಕೃತ್ಯ ನೋಡಬೇಕು. ಯಾರಮ್ಮ ಅದು? ನೀವಾ? ನೋಡಿ, ಅನ್ಯರಿಗೆ ಏನು ಸಾಕ್ಷಿ ಇದು? ಈ ಅಪರಿಶುದ್ಧತೆ ಜೀವಿತದಿಂದ ಉಳಿದವರು ಕೂಡ ಕೆಟ್ಟವರು ಅಂತ ತೋರಲ್ಪಡ್ತವೆ. ಆದರೆ ದೇವರು ಒಳ್ಳೆಯವನು. ನಮ್ಮ ಯೇಸುವನ್ನು ಕೆಟ್ಟವನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆತನ ಪರಿಶುದ್ಧ ಜನರನ್ನು ಕೂಡ, ಪರಿಶುದ್ಧತೆಯಲ್ಲಿ ನಡೆಯುವ ಜನರನ್ನು ಸೈತಾನ ಯಾವುದೇ ಮಂಕುತನ, ಮಂಡುತನ, ಪಾಪದ ಕೃತ್ಯ ತಂದು ಹಾಕಿದರೂ ದೇವರ ಮಕ್ಕಳು ಜಯಶಾಲಿಗಳಾಗಿದ್ದಾರೆ. ಅದು ಖಂಡಿತ. ಬಟ್ ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ಕಾನೂನು ಪಾಪ ಮಾಡಿದನು. ಪಾಪ ಮಾಡಿದ್ದಕ್ಕೆ ಸೋಲು ಉಂಟಾಯಿತು. ನಿಮ್ಮ ಜೀವಿತವನ್ನು ಕೇರ್ಫುಲ್ಲಾಗಿ ಕಾಪಾಡಿಕೊಡ್ರಿ. ಅಪರಿಶುದ್ಧತೆ ಬರದಂತೆ, ಪಾಪದ ಕೃತ್ಯಗಳು ಬರದಂತೆ ನಿಮ್ಮನ್ನೇ ಕಾಪಾಡಿಕೊಡ್ರಿ. ಆಕಾನ್ ಮತ್ತು ಅವನ ತಂಡದವರು ಭೂಮಿಯು ಬಾಯಿ ತೆರೆದು ನುಂಗಿಬಿಟ್ಟಿತ್ತು, ಪಾತಾಳಕ್ಕೆ ಹೋದರು ಡೈರೆಕ್ಟ್ ಆಗಿ ಅಂತೆ. ಈಗಲ್ಲಿ ಹೀಗೆಲ್ಲ ಆದರೆ ಎಷ್ಟು ಜನ ಸತ್ತು ಹೋಗ್ತಿದ್ರು ಗೊತ್ತಿಲ್ಲ. ಆ ರೀತಿಯಾಗಿ ಆಗದಂತೆ ದೇವರ ಮುಂದೆ ಪರಿಶುದ್ಧರ ಕಾಣಲ್ಪಡುವಂತೆ ನೋಡಿಕೊಳ್ಳ್ರಿ. ಈಗ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟಿಗೆ ನಾನು ಬರೆಯುವಂಥದ್ದು. ನನಗೆ ಈ ಸಬ್ಜೆಕ್ಟ್ ಬೇಕು. 10ನೇ ಅಧ್ಯಾಯದಲ್ಲಿ ನಾನು ನೋಡುವುದಾದರೆ ಅಲ್ಲಿ ಯೆಹೋಶುವನಿಗೆ ಪೀಠಿಕೆ. ಯೆಹೋಶುವನು ಗಿಬ್ಯೋನಿನ ಬಳಿಯಲ್ಲಿ 5 ಮಂದಿ ಅರಸರನ್ನು ಸೋಲಿಸಿದ್ದು. ಈಗ ಯೆಹೋಶುವನಿಗೆ 5 ಮಂದಿ ಅರಸರ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಅದರಲ್ಲಿ 5ನೇ ವಚನ, ಯೆಹೋಶುವ 10ನೇ ಅಧ್ಯಾಯದಲ್ಲಿ 5ನೇ ವಚನ ಓದ್ತೇನೆ. ಆಗ ಯೆರೂಸಲೇಮ್ ಅಂದ ಕೂಡಲೇ ಇನ್ನೂ ಕೂಡ ಆ ದೇಶಕ್ಕೆ ಹೋಗ್ತಾ ಇದ್ದಾರೆ, ಆಯಿತಾ? ಯೆರೂಸಲೇಮ್, ಹೆಬ್ರೋನ್, ಯುಮೋರ್ತ್, ಲಕೀಶ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅಮೋರಿಯ ರಾಜ್ಯರು ದಂಡೆತ್ತಿ ಕೂಡಿ ಬಂದು ಗಿಬ್ಯೋನಿಗೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದರು. ಈಗ ಈ 5 ಮಂದಿ ಅರಸರು ಯೆಹೋಶುವನಿಗೆ ವಿರುದ್ಧವಾಗಿ, ನೋಡಿ, ಆತ್ಮಿಕ ಲೋಕದಲ್ಲಿ ಕೂಡ ಈ ರೀತಿಯಾದ ಯುದ್ಧಗಳು ಉಂಟು. ಸುಮ್ಮನೆ ಅಲ್ಲ, ಸೈತಾನ ಸುಮ್ಮನೆ ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. ಹೋಗು, ಯೇಸು ನಂಬಿದ್ದೆ ಹೋಗು ಅಂತ ಹೇಳಿ ಕೊಡುವುದಿಲ್ಲ. ನಿನ್ನ ಆತ್ಮಕ್ಕೆ ವಿರುದ್ಧವಾಗಿ ಅವತ್ತನ್ನು ಹೋರಾಡ್ತಾನೆ. ಗರ್ಜಿಸುವ ಸಿಂಹದೋಪದಲ್ಲಿ ಹೇಗೆ ನಿನ್ನ ನುಂಗಲಿ ಅಂತ ನೋಡ್ತಾನೆ. ಆವಾಗ ನೀನು ಅದನ್ನು ಜಯಿಸಬೇಕು. ಏನನ್ನು ಜಯಿಸಬೇಕು? ಈ 5 ಅರಸರು ಹೊಸ ಒಡಂಬಡಿಕೆಯಲ್ಲಿ ಯಾರಿದ್ದಾರೆ? ಈ 5 ಅರಸರು ಯಾರು ಹೊಸ ಒಡಂಬಡಿಕೆಯಲ್ಲಿ? ನೋಡಿದ್ದೀರಾ? ನೀವು ಕೇಳಿದ್ದೀರಾ? ಇಲ್ಲಪ್ಪ, ಅರಸರಲ್ಲಿ ಇರ್ಲಿಕ್ಕೆ ಸಾಧ್ಯ ಇದ್ದಾರೆ. ವಿರುದ್ಧವಾಗಿ ಬರುವ 5 ಅರಸರು ಓದಿಕೊಳ್ಳುವ ನೋಡಿ. ಎಫೆಸ 4ನೇ ಅಧ್ಯಾಯದಲ್ಲಿ, ಎಫೆಸ 4ನೇ ಅಧ್ಯಾಯದಲ್ಲಿ 31ನೇ ವಚನ ನೋಡಿ. ಎಷ್ಟನೇ ವಚನ? 31ನೇ ವಚನ. ಈಗ ನೋಡಿ, ನಿಮ್ಮ ಜೀವಿತದಲ್ಲಿ 5 ಅರಸರು ಬರ್ತಾರೆ ನೋಡಿ. ಎಲ್ಲ ದ್ವೇಷವೆಂಬ ಅರಸ, ಎಲ್ಲ ಕೋಪವೆಂಬ ಅರಸ 2ನೇದು, ಎಲ್ಲ ಕ್ರೋಧ 3ನೇ ಅರಸ, ಕ್ರೋಧ ಎಂಬ ಅರಸ, ಎಲ್ಲ ಕಲಹ ಅಂದರೆ ಕಲಹದ ಅರಸ, ಎಲ್ಲ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ದುಷ್ಟತನ ಸಕಲ ವಿಧವಾದದಿದ್ದಂತೆ ಈ 5 ಮಂದಿ ಅರಸರು ಈಗ ಆತ್ಮಿಕ ಲೋಕದಲ್ಲಿ ನಿಮಗೆ ತಡೆ ಮಾಡುವವರು. ಇವರನ್ನು ನೀವು ಸೋಲಿಸಿದ್ದೀರೋ, ಇವರನ್ನು ನೀವು ಜಯ ಹೊಂದಿದ್ದೀರೋ. ಇನ್ನೂ ಕೂಡ ನನಗೆ ಕೋಪ ಉಂಟು, ದೇವರಿಗೆ ಕ್ಷಮಿಸ್ತಾನೆ ಅಂತ ಹೇಳಿಕೊಂಡು ಆ ಕೋಪವು ನಿಮ್ಮನ್ನು ತಿನ್ನುವ ಹಾಗೆ ಮಾಡ್ತಾ ಇದೆಯೋ, ಆ ಕೋಪ ಎಂಬ ಅರಸನು, ಆ ಕೋಪವೆಂಬ ಸೈತಾನನ ಕುಯುಕ್ತಿಯುಳ್ಳ ಅರಸನು ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾನೋ. ಇಲ್ಲಿ ನೋಡಿ, ನಾನು ಹೇಳ್ತಾ ಇಲ್ಲ, 5 ಮಂದಿ ಇದ್ದಾರೆ. 5 ಮಂದಿ ಸ್ಪಷ್ಟತೆ: ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ. ದ್ವೇಷ ಮೊದಲನೇದಾಗಿ ಎಲ್ಲರೂ ದ್ವೇಷ ಮಾಡೋದೇ, ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ, ಹೀಗಿಲ್ಲ, ಹಾಗಿಲ್ಲ. ಮತ್ತು ನೀನು ಹೇಗಿದ್ದಿ? ನಿನ್ನ ಒಳಗೆ ಯಾವ ಅರಸ ಕಾರ್ಯ ಮಾಡ್ತಾ ಇದ್ದಾನೆ? ಯೆಹೋಶುವನಿಗೆ 5 ಅರಸರು, ಅಮೋರಿಯ ಅರಸರು, ಎಕ್ಲೋನ್ ಅರಸ್ಯ ಅಥವಾ 5 ಮಂದಿ ಯೆರೂಸಲೇಮ್ ಅರಸನು, ಅವರು 5 ಜನ ಬಂದರು. ಅವರು ಶಾರೀರಿಕ ವಿರುದ್ಧವಾಗಿ ಹೋರಾಡುವ ಅರಸರು. ಶರೀರ ಯುದ್ಧಕ್ಕೆ ಶರೀರ ಯುದ್ಧವಾಗಿ ಹೋರಾಡು. ಇವರು ಆತ್ಮಿಕ ಹೋರಾಟದಲ್ಲಿ ಇರುವಂಥ ಯುದ್ಧ, ಆತ್ಮಿಕ ಹೋರಾಟದಲ್ಲಿ ತಡೆಯಾಗುವಂಥ ಈ ಅರಸರು, ಆತ್ಮಿಕ ಯುದ್ಧದಲ್ಲಿ ನಿಮಗೆ ಹೋರಾಡುವ 5 ಅರಸರು ಯಾರು? ಮೊದಲ ಅರಸ ದ್ವೇಷ ಇದೆಯಾ? ನಾನು ಕ್ಷಮಾಪಣೆ ಕೊಡುವುದಿಲ್ಲ, ಅವನು ನಿನ್ನ ನೆನಪಲ್ಲಿ ಯಾವಾಗಲೂ ಅವನ ವಿಷಯದಲ್ಲಿ ದ್ವೇಷ,
ದ್ವೇಷ ಅಂದರೆ ಗೊತ್ತಾಯ್ತಲ್ಲ, ದ್ವೇಷ, ಆ ಒಂದು ದ್ವೇಷ ನಾನು ನೋಡ್ತೇನೆ. ಈಗ ನೋಡಿ, ಬೇರೆ ಎಕ್ಸಾಂಪಲ್ ಬೇಡ, ಜಾತಿ ಮಧ್ಯದಲ್ಲಿ, ಅದರ ಮಧ್ಯದಲ್ಲಿ ಹೇಗೆ ದ್ವೇಷ ಇದೆ? ಆ ದೇಶ ಈ ದೇಶದ ಮಧ್ಯೆ ದ್ವೇಷ ಸಿಂಪಲ್ ಏನೂ ಇಲ್ಲ. ನಾನು ನೋಡ್ತೇನೆ ಯುಕ್ರೇನ್ ಮತ್ತು ಬೇಕಾದರೆ ರಷ್ಯಾ ನೋಡಿಕೊಳ್ಳಿ, ಯಾಕೆ ಅವ್ರು ಯುದ್ಧ ಆಗ್ತಿದೆ? ಸುಮ್ಮನೆ ಏನಿದೆ? ಖಾಲಿ ದ್ವೇಷ, ಅವನ ಅಹಂಕಾರ, ಕ್ರೋಧ, ಕಲಹ ಅಷ್ಟೇ, ಏನು ವಿಷಯನೇ ಇಲ್ಲ ಅಲ್ಲಿ. ಎಷ್ಟು ಜನ ಸಾಯ್ತಾ ಇದ್ದಾರೆ. ಹಾಗೆಯೇ ಈಗ ದ್ವೇಷ, ಇವನು ನೋಡಿದರೆ ಅವನಿಗಾಗೋದಿಲ್ಲ, ಅವನು ನೋಡಿ ಇವನು, ಆ ಅರಸನನ್ನು ಹೊಡೆದಾಕಬೇಕು. ಅದು ನಿಮ್ಮ ಒಳಗಡೆ ಇದ್ದರೆ ಅದನ್ನು ಹೊಡೆದಾಕ್ರಿ. ಹೇಗೆ ಹೊಡೆದಾಕು? ಯೇಸು ಕ್ರಿಸ್ತನ ನಾಮದಲ್ಲಿ, ವಾಕ್ಯದ ಮುಖಾಂತರ, ಪ್ರಾರ್ಥನೆ ಮುಖಾಂತರ, ಉಪವಾಸದ ಮುಖಾಂತರ ಅದೇ ರೀತಿ ಹಾಕಿ, ಯೇಸುವಿನ ನಾಮದಲ್ಲಿ ಇವನು ಹೊರಗಾಕಿ, ಇದರ ಮೇಲೆ ಜಯ ಹೊಂದಿರಿ. ಈ ಅರಸ ನಿಮ್ಮ ಒಳಗಡೆ ಕಾರ್ಯ ಮಾಡ್ತಾಯಿದ್ರೆ ನೀವು ಸೋಲ್ತೀರಾ. ದ್ವೇಷ ಅನ್ನೋದು ಇದ್ದರೆ ಸೋಲು ನಿಮಗೆ ಉಂಟಾಗ್ತದೆ. ಈ ಅರಸನಿದ್ದಾನ, ಅದೇ ನನ್ನ ಸಬ್ಜೆಕ್ಟ್ ಇವತ್ತು. ಎರಡನೇದು ಕೋಪ. ಕೆಲವರಿಗೆ ಕೋಪ ಹೀಗೆ ಬರ್ತದೆ, ಅವರು ದೇವರ ಮಕ್ಕಳು ಹೇಳಲಿಕ್ಕೆ ನನಗೆ ಭಯ ಆಗ್ತದೆ. ಕೋಪ, ಹೆಂಡತಿನ ಕೊಂಡ್ರು ಕೋಪ, ಮಕ್ಕಳನ್ನು ಕೊಂಡ್ರು ಕೋಪ, ಮಕ್ಕಳನ್ನು ಹೀಗೆ ಹೊಡಿತಾರೆ, ರಕ್ತ ಬರುವ ತನಕ ಹೊಡಿತಾರೆ. ಅಲ್ಲ, ನೀನು ಯಾವ ರೀತಿ ವಿಶ್ವಾಸಿಯೋ? ನೀನು ಯಾವ ರೀತಿ ಸೇವಕನೋ? ಅಲ್ಲ ನಿನ್ನ ಒಳಗಡೆ ಅರಸನಿದ್ದಾನೆ. ಈ ಸೈತಾನನ ಕುಯುಕ್ತಿ ಎಂಬ ಅರಸನವನ್ನು ಕಿತ್ತು ಬಿಸಾಡು. ಅಯ್ಯೋ, ಕೋಪ ಬಂದರೂ ಪಾಪ ಮಾಡಬಾರ್ದು. ಅಯ್ಯೋ ಅಣ್ಣ, ದೇವರ ವಚನ ಇದೆ ಅಂತ ಮಿಸ್ಯೂಸ್ ಮಾಡಬೇಡ. ಏನು ಕೋಪ ಬಂದರೆ ಪಾಪ ಮಾಡದೇ ಇರ್ತೀರಾ? ಕೋಪ ಬರಲೇಬಾರದು. ಕೋಪ ಎಂಬ ಅರಸನನ್ನು ಹೊರಗಡೆ ಹಾಕ್ರಿ. ಅದು ಸೈತಾನನ ಕುಯುಕ್ತಿ. ಸೈತಾನನು ನಿಮ್ಮ ಒಳಗಡೆ ಬಂದು ನಿಮ್ಮನ್ನು ನಾಶ ಮಾಡಲಿಕ್ಕೆ ನೋಡುವಂಥ ಆತನ ಹತ್ಯರ. ಆ ಹತ್ಯರವನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕಟ್ಟಿ ಲಯಪಡಿಸಿರಿ. ನಾನು ಮಾಡ್ತೇನೆ ಅಂತ ನಾನು ನೆನೆಸ್ಕೊಳ್ತೀನಿ. ಮುಂದೆ ಹೋಗುವಾಗ ಕ್ರೋಧ ಎಂಬ ಅರಸ. ನಂತರ ಕಲಹ, ಇದು ವೆರಿ ಇಂಪಾರ್ಟೆಂಟ್. ಕಲಹ ಅಂದರೆ ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ, ಅಲ್ಲಿಂದ ಇಲ್ಲಿಗೆ. ಏನು ಕಲಹ? ಇವತ್ತಿನ ನೀವು ನ್ಯೂಸ್ಗಳನ್ನೆಲ್ಲ ನೋಡಿ, ಏನಿದೆ ಸಣ್ಣ ಸಣ್ಣ ವಿಷಯಗಳು, ಅದನ್ನು ಹಿಡಿದು ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಮಸಾಲ ಹಾಕಿ ಅದನ್ನು ಮಾಡಿದ ವಿಷಯನೇ ಅಲ್ಲ ಅದು, ಆದರೆ ಕಲಹ ಕಾರಣ. ಅದೇ ರೀತಿಯಾಗಿ ಸಭೆಯೊಳಗೆ, ನಿನ್ನ ಒಳಗಡೆ ದೇವರ ಮಗನಾಗಿ ಕಲಹ ಅನ್ನುವಂತಹ ರಾಜನು ಕರೆ ಮಾಡ್ತಾ ಇದ್ದಾನ, ಅವನನ್ನು ಕಿತ್ತು ಬಿಸಾಡು. ದೂಷಣೆ ಅಂದರೆ ಒಬ್ಬರ ವಿಷಯದಲ್ಲಿ ಕಡುವಾಕಿ ಮಾತನಾಡೋದು, ಕೆಟ್ಟದಾಕಿ ಮಾತನಾಡೋದು. ಇವ್ಯಾಲ್ಯುವೇಟ್ ಮಾಡಿರಿ, ಆಯಿತಾ? ಒಬ್ಬನಿಗೆ ಬುದ್ಧಿವಾದನ ಹೇಳಬೇಕು. ನಾನು ಕೂಡ ತುಂಬ ಜನರಿಗೆ ಹೇಳ್ತೇನೆ, ಆಯಿತಾ? ನಾನು ಹೇಳೋದಿಲ್ಲ ಅಂತಲ್ಲ. ಕೆಲವೊಂದು ಸಮಯ ಏನು ಮಾಡ್ತೇನೆ, ಈಗ ಎನಿಸ್ಕೊಳ್ರಿ, ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ, ಒಂದು ಯೌವನಸ್ಥನಿದ್ದಾನೆ, ಅವ್ನು ತುಂಬ ಪಾಪ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ, ಅವನು ಅಭ್ಯಾಸಿಗಿದ್ದರೆ ಫಸ್ಟ್ ಯಾರ ಹತ್ರ ಹೇಳಬೇಕು? ನಾನು ಯೌವನಸ್ಥನ ಹೇಳಿದ ಮೇಲೂ ತಿದ್ದಲಿಲ್ಲ ಅವರು, ಮತ್ತೆ ಎಲ್ಲಿ ಹೋಗಬೇಕು? ತಂದೆ ತಾಯಿ ಹತ್ರನೇ ಹೋಗಬೇಕು. ಮತ್ತೆ ಎಲ್ಲಿ ಹೋಗ್ಲಿಕ್ಕಾಗ್ತದೆ? ತಂದೆ ತಾಯಿಗೆ ಹೇಳೋದು. ತಂದೆ ತಾಯಿ ಇದು ಹಿಡಿಸಿ ಹಾಕುವ ಕೆಲಸ ಅಲ್ಲ. ತಂದೆ ತಾಯಿಗಳೇ, ನಿಮ್ಮ ಮಗನು ಹೀಗೆ ಮಾಡ್ತಾಯಿದ್ದಾನೆ, ಮಗಳು ಹೀಗೆ, ಅವರು ಸ್ವಲ್ಪ ಬುದ್ಧಿ ಹೇಳಿ, ಇಲ್ಲದಿದ್ದರೆ ನಾಶವಾಗ್ತಾನೆ. ಹೇಳಬೇಕೋ ಬೇಡವೋ? ನಿಮಗೆ ಮಕ್ಕಳಿದ್ರೆ ಅರ್ಥ ಆಗ್ತದೆ, ಆಯಿತಾ? ಇದು ಬುದ್ಧಿವಾದ, ಅದು ಬೇರೆ. ಇದು ಕಲಹಕ್ಕಾಗಿ ಹೇಳುವುದಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡಿ, ಇಲ್ಲದಿದ್ದರೆ ದಾರಿ ತಪ್ಪಿ ಹೋದರೆ ಮತ್ತೆ ಮುಗಿಯಿತು. ಬಿಹೇವಿಯರ್ ಚೇಂಜ್ ಆಗಬೇಕು, ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು, ಸಿಟ್ಟು ಚೇಂಜ್ ಆಗಬೇಕು, ಜುಪುಣತನ ಚೇಂಜ್ ಆಗಬೇಕು. ಒಬ್ಬರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿ ಸಹಿಸ್ಲಿಕ್ಕಾಗಲ್ಲ, ಅದನ್ನು ಚೇಂಜ್ ಆಗಬೇಕು. ಇದು ಚೇಂಜ್ ಆಗದಿದ್ದರೆ ಯಾವಾಗ? ಚೇಂಜ್ ಅನ್ನೋದು ಸಬ್ಜೆಕ್ಟ್ ಕೇಳುವಾಗ ಅದು ಸುಲಭವಾಗಿ ಅಲ್ಲ. ಚೇಂಜ್ ಎಂದು ಕೂಡಲೇ ಒಂದು ಬದಲಾವಣೆ ಬೇಕು, ಅದಕ್ಕೆ ಕಷ್ಟ ಆಗ್ತದೆ. ಒಳಗಡೆ ಸುಮಾರು ವರ್ಷದಿಂದ ಕ್ರೋಧ, ಕಲಹ, ಮೊಸರು ಇದಿತ್ತಲ್ಲ, ಹೊರಗಡೆ ಹಾಕೋ ಸುಲಭನ? ಅವನು ಹೊರಗಡೆ ಹೋಗಬೇಕಾದ್ರೂ ಹೊರಟೇ ಇದೆ ನಿಮಗೆ. ಅವನನ್ನು ಕಿತ್ತಿ ಹೋಗಿ ಹೊರಗೆ ಹಾಕ್ರಿ. ದೂಷಣೆ, ಕೆಟ್ಟ ಮಾತುಗಳು, ಬೇಡವಾದ ಮಾತುಗಳು. ನಾನು ಹೇಳ್ತೇನೆ, ದೇವರ ಮಕ್ಕಳಲ್ಲಿ ಇಂಥದ್ದಿರುವುದಾದರೆ ಪರಲೋಕ ನಿಮಗೆ ಸಿಗುವುದಿಲ್ಲ. ಎಚ್ಚರಿಕೆ, ಬಿಡಲ್ಪಡ್ತೀರಿ. ರ್ಯಾಪ್ಚರ್ ಸಮಯದಲ್ಲಿ ಬಿಡಲ್ಪಡ್ತೀರಿ. ಏನು ನೀನು ಹೇಳೋದು? ಹೇಗೆ ಬಿಡ್ತೇನೆ? ನಾನು ಅರಿಕೆ ಮಾಡಿದ್ದೇನೆ, ನಾನು ದೀಕ್ಷಾಸ್ನಾನ ಮಾಡಿದ್ದೇನೆ. ಹಾಗಾದರೆ ಯೇಸು ಸ್ವಾಮಿ ಹೇಳಿದ ಎಲ್ಲ ಸಾಮ್ಯಗಳೆಲ್ಲ ರಾಂಗ? ಯೇಸು ಸ್ವಾಮಿ ಏನು ಹೇಳಿದರು? 10 ಜನ ಕನ್ನಿಕೆಯರು ಎಲ್ಲಿ ಹೋದರು? ಅವರಲ್ಲಿ 5 ಜನ ಬಿಡಲ್ಪಟ್ಟರು. ಯಾರದು? ಯಾರು? ನಂಬಿಕೆ ಇಲ್ಲದವರ? ನಂಬಿಕೆ ಇದ್ದವರ? ಇಬ್ಬರು ಕೂಡ ನಂಬಿಕೆ ಇದ್ದವರೇ. ಬಿಡಲ್ಪಟ್ಟದ್ದು ಯಾಕೆ?
ಬರುವ ಸಮಯದಲ್ಲಿ ಸಿದ್ಧವಾಗಿ ಇಲ್ಲದವರು ಅಷ್ಟೇ. ಬರುವ ಸಮಯದಲ್ಲಿ ಸಿದ್ಧವಾಗಿ ಇಲ್ಲದವರು. ಯೇಸು ಸ್ವಾಮಿ ಹೇಳಿದರು ಮತ್ತೊಂದು, ಒಂದೇ ಮಂಚದಲ್ಲಿ ಇಬ್ಬರು ಮಲ್ಕೊಳ್ಳುವರು, ಒಬ್ಬರನ್ನು ಬಿಡಲ್ಪಡ್ತಾರೆ, ಇನ್ನೊಬ್ಬರು ತಗೊಳ್ತಾರೆ. ಏನು ಕತೆ ಹೇಳಿದ್ದಾರೆ ಯೇಸು ಸ್ವಾಮಿ? ಇದೊಂದು ಕಥೆಯ ಅಲ್ಲ, ಇದು ಆಗುವಂಥ ವಿಷಯದಲ್ಲಿ ಹೇಳಿದರು. ನೀನು ಎಚ್ಚರವಾಗಿ ಇಲ್ಲದಿದ್ದರೆ ಬಿಡಲ್ಪಡ್ತಿ. ಅದಕ್ಕೆ ಯೇಸು ಸ್ವಾಮಿ ಜಾಗರೂಕರಾಗಿರಿ, ಎಚ್ಚರರಾಗಿರ್ರಿ, ಮತದಲ್ಲಿ ಇರಬೇಡ್ರಿ, ಯಾರೋ ಏನೋ ಮಾಡ್ತಾರೆ ಅಂತ ಹೇಳ್ಕೊಂಡು ನೀನು ಕೂಡ ಮಾಡಲಿಕ್ಕೆ ಹೋಗಬೇಡ. ವೆರಿ ಕೇರ್ಫುಲ್, ಬಿ ಕೇರ್ಫುಲ್. ನಿನ್ನ ವಿಷಯದಲ್ಲಿ ಎಚ್ಚರವಾಗಿರು. ಸೈತಾನ ನಿನ್ನನ್ನು ಸೋಲಿಸದಂತೆ ನೀನು ಇದನ್ನು ಜಯಿಸಬೇಕು. ಈ 5 ಅರಸರು ಹೊರಗಡೆ ಓಡಿಸು, ಇದು ನಿನ್ನ ಒಳಗಡೆ ಇರುವಂಥದ್ದು. ಇದರ ವಿಷಯದ ದೊಡ್ಡ ಸಬ್ಜೆಕ್ಟ್ ಆಯಿತಾ? ನಾನು ಹೇಳ್ತಿದ್ದೀನಿ, ಈ ಸಬ್ಜೆಕ್ಟನ್ನು ನೀನು ಗೆಲ್ಲಬೇಕು. ಯಾಕಂದರೆ ನಿನ್ನ ಒಳಗಡೆ ಇರುವ ಕೋಟೆ ಕೊತ್ತಲ್ಲ. ನೀನು ಸೈತಾನ ಜೊತೆ ಹೋರಾಡಲಿಕ್ಕೆ ಹಾಕುವುದಿಲ್ಲ ನೀನು, ಅಂಟಿಲ್ ಅನ್ಲೆಸ್ ನೀನು ನಿನ್ನನ್ನು ಜಯಿಸಿಕೊಳ್ಳದಿದ್ದರೆ, ನಿನ್ನ ಒಳಗಡೆ ಇರುವ ಕೋಟೆ ಕೊತ್ತಲೆಗಳನ್ನು ನೀನು ಡಿಸ್ಟ್ರಾಯ್ ಮಾಡದಿದ್ದರೆ, ಲಯಪಡಿಸದಿದ್ದರೆ, ನೀನು ಶತ್ರುವಿನ ಸೈನ್ಯವನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಆಗುತ್ತಿಲ್ಲ. ನಿನ್ನ ಬಲಹೀನತೆಯಲ್ಲಿ ನೀನು ಯುದ್ಧ ಭೂಮಿಯಲ್ಲಿ ಸೋಲು ಬೇಕಾಗ್ತದೆ. ಆಯಿ ಪಟ್ಟಣದಲ್ಲಿ ಹೋದ ಆ 3,000 ಮಂದಿಯಲ್ಲಿ 30 ಜನರು ಸತ್ತು ಹೋದರು, ಉಳಿದರು ಓಡಿ ಬಂದರು ಬೆನ್ನು ತೋರಿಸಿ. ಆ ರೀತಿ ಆಗ್ತದೆ. ಇಲ್ಲದಿದ್ದರೆ ಇವತ್ತು ಬಹಳ ಜನರು ಇದ್ದಾರೆ, ಅಪರಿಶುದ್ಧರು ಇದ್ದರೆ ದೇವರು ನನ್ನನ್ನು ಕ್ಷಮಿಸ್ತಾನೆ, ಹೇಗೂ ಏನೂ ಪಾಪ ಮಾಡಬಹುದು. ಇಲ್ಲ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಏನೋ ಪಾಪ ಮಾಡಿದರೆ ನಾನು ಸ್ವರ್ಗಕ್ಕೆ ಹೋಗುವುದಿಲ್ಲ, ಪರಿಶುದ್ಧರಾಗಿರುವುದಕ್ಕಾಗಿ ಮಾತ್ರ. ಇವತ್ತು ಬಹಳ ಜನರು ಪಾಪಗಳು ಮಹಾಪಾಪಗಳಾಗಿವೆ. ಅವರಿಗೆ ತಿಳಿಯದೆ ಮಾಡ್ತಾ ಇದ್ದಾರೆ, ತಿಳಿದು ಮಾಡ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಸಭೆಯಲ್ಲಿ ಸೇವಕರು ಆಗಲಿ ಅವರನ್ನು ಖಂಡಿಸ್ತಾ ಇಲ್ಲ, ತಂದೆ ತಾಯಿಗಳು ಖಂಡಿಸ್ತಾ ಇಲ್ಲ, ಒಬ್ಬರನ್ನೊಬ್ಬರು ಎಚ್ಚರಿಸ್ತಾ ಇಲ್ಲ. ಈ ಕಾರಣದಿಂದಲೇ ನೀನು ಹೇಳ್ತೇನೆ, ನಿನಗೆ ಜವಾಬ್ದಾರಿ ಕೊಡಲ್ಪಟ್ಟಿದೆ, ಈ ಜವಾಬ್ದಾರಿ ನೀನು ಮಾಡ್ತಾ ಇಲ್ಲ. ಅದಕ್ಕಾಗಿ ದೇವರ ಮುಂದೆ ನೀನು ಒಂದು ದಿನ ಲೆಕ್ಕ ಕೊಡಬೇಕಾಗಿದೆ. ಎಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಂತ್ಕೊಳ್ಬೇಕು. ಎಲ್ಲಿ ಏನು ಡೊಂಬರಾಟ ಮಾಡಿದ ಕೂಡಲೇ, ಎಲ್ಲಿ ಏನು ಸೂಟು ಬೂಟು ಹಾಕಿಕೊಂಡು ಎಲ್ಲರ ಮುಂದೆ ನಿಂತ್ಕೊಂಡು ಹೋ ಅಂತ ಹೇಳಿದ ಕೂಡಲೇ ಪರಲೋಕದಲ್ಲಿ ದೇವರು ಏನು ಮಾಡ್ತಾನೆ? ನಿನ್ನನ್ನು ಕ್ಷಮಿಸಿ ಬಿಡ್ತಾನಂತ ನಿಲ್ಲಿಸ್ಕೊಳ್ಬೇಡ, ನನ್ನನ್ನು ಕ್ಷಮಿಸ್ತಾ ಬಿಡ್ತಾನಂತ ನಾನು ನಿಲ್ಲಿಸ್ಕೊಳ್ಳೋದು ಬೇಡ. ದೇವರ ಮುಂದೆ ನಿಂತುಕೊಂಡು ನಾನು ಲೆಕ್ಕ ಒಪ್ಪಿಸುವವನು ಹಾಕಿದ್ದೇನೆ. ದೇವರು ನಿಮ್ಮನ್ನು ಈ ವಾಕ್ಯದ ಅನುಸಾರವಾಗಿ ಆಶೀರ್ವದಿಸಲಿ. ಗೊತ್ತಾಯ್ತಲ್ಲ, 5 ಅರಸರು. ಕ್ರಿಸ್ತಿಯರ ಜೀವಿತದಲ್ಲಿ ಹೋರಾಟ ಉಂಟು. ಹೋರಾಟ ಮಾಡಿರಿ, ನಿಮ್ಮ ಆತ್ಮವನ್ನು ಜಯಿಸಿಕೊಳ್ಳ್ರಿ. ಮತ್ತು ಕ್ರಿಸ್ತನ ಮುಂದೆ ಸೇವಕರಾಗಿ ನಿಂತುಕೊಳ್ಳ್ರಿ. ವಿಶ್ವಾಸಿ ಒಂದೇ ಅಲ್ಲ, ಸೇವೆಯಲ್ಲಿ ಸೇವೆ ಮಾಡುವವರಾಗಿ. ಹಾಗಂತ ಸಭೆ ಒಡೆದು ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲವೂ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ನಿಮ್ಮ ಕಾಲಿಂಗ್ ಕನ್ಫರ್ಮ್ ಮಾಡಿ ನಿಮ್ಮ ಸಭಾ ಸೇವಕರಿಂದ ಆಶೀರ್ವಾದ ಹೊಂದಿಕೊಳ್ಳಿ. ಇಲ್ಲದಿದ್ದರೆ ಅದೇ ಸಭೆಯಲ್ಲಿ ನಿಂತುಕೊಂಡು ಸೇವೆ ಮಾಡುವವರಾಗಿರ್ರಿ. ಆತ್ಮಗಳನ್ನು ಗೆದ್ದುಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುವ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಈ ಒಂದು ಸಂದೇಶದ ಮುಖಾಂತರ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಆತ್ಮಿಕ ಹೋರಾಟದ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಸೇವೆ ಮಾಡುವಂತೆ, ಅದನ್ನು ಸೈತನ ಕಾರ್ಯಗಳನ್ನು ಲಯಪಡಿಸುವಂತೆ, ನಾವು ಯುದ್ಧದಲ್ಲಿ ಜಯ ಹೊಂದುವಂತೆ ನಮ್ಮನ್ನು ನಡೆಸು. ಯೇಸುವೇ, ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಮಹಿಮೆಯಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್.